ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶಿಲ್ಪಾ ರವಿ. ಇವತ್ತಿನ ಒಂದು ಹಳೆಯ ರೆಸಿಪಿ ಮಾಡ್ತಿದ್ದೇನೆ ಫ್ರೆಂಡ್ಸ್. ಇದು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ನಾನು ಈ ಗಾದೆ ಮಾತು ಯಾಕೆ ಹೇಳ್ತಿದ್ದೀನಿ ಅಂದರೆ, ಇವತ್ತಿನ ನಮ್ಮ ರೆಸಿಪಿ ಅಜ್ಜಿಯ ಖಾರ. ಇದು ಪದಾರ್ಥ ಕಮ್ಮಿ, ಇದರ ರುಚಿ ಜಾಸ್ತಿ, ಜೊತೆಗೆ ಹಲವು ರೀತಿ ಉಪಯೋಗಿಸ್ಬೋದು ಫ್ರೆಂಡ್ಸ್. ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ಚಿಕ್ಕವರಿಂದ ದೊಡ್ಡವರವರೆಗೂ ತಿನ್ನಬಹುದು. ಇದು ಚಪಾತಿ, ದೋಸೆ ಮತ್ತು ಬಿಸಿಯಾದ ಅನ್ನದ ಜೊತೆಗೆ ಸೂಪರಾಗಿರುತ್ತೆ. ಇದಕ್ಕೆ ಬೇಕಾಗುವ ಪದಾರ್ಥಗಳು: 1 ಹಿಡಿ ಒಣಮೆಣಸಿನ ಹಣ್ಣು, 3 ಚಮಚ ಮೆಣಸು, 3 ಬೆಳ್ಳುಳ್ಳಿ, 4 ಚಮಚ ಹಳ್ಳುಪ್ಪು. ಇದನ್ನು ಮಾಡುವ ವಿಧಾನ: ಒಂದು ರೊಟ್ಟಿ ಕಲ್ಲಿನಲ್ಲಿ ಸ್ವಲ್ಪ ಬಿಸಿಯಾದ ನಂತರ 1 ಹಿಡಿ ಒಣಮೆಣಸಿನ ಹಣ್ಣು ಹಾಕಿ ಚೆನ್ನಾಗಿ ಹುರಿಯುವುದು. ಇದಕ್ಕೆ ನಾನು ಎಣ್ಣೆ ಉಪಯೋಗಿಸ್ತಿಲ್ಲ ಫ್ರೆಂಡ್ಸ್, ಯಾಕಂದರೆ ಎಣ್ಣೆ ಹಾಕೋದ್ರಿಂದ ಬೇಗ ಕೆಡುತ್ತೆ. ಅದಕ್ಕೆ ನಾನು ಹಾಗೇ ಹುರಿಯುತ್ತಿದ್ದೇನೆ. ನಂತರ ಇದಕ್ಕೆ ಮೆಣಸು ಹಾಕಿ ಚೆನ್ನಾಗಿ ಹುರಿಯುವುದು. ಇಷ್ಟೇ ಫ್ರೆಂಡ್ಸ್, ಜಾಸ್ತಿ ಏನು ಬೇಕಾಗಿಲ್ಲ. ಇದಕ್ಕೆ ಸ್ವಲ್ಪ ಹುರಿದ ನಂತರ ಇದನ್ನೆಲ್ಲ ಮಿಕ್ಸಿಗೆ ಹಾಕಿ ರುಬ್ಬೋದು. ಆದರೆ ನಾನು ಇವತ್ತು ಮಿಕ್ಸಿಗೆ ಹಾಕಿ ರುಬ್ಬೋದಿಲ್ಲ. ಮಿಕ್ಸಿಗೆ ಹಾಕಿ ರುಬ್ಬೋದ್ರಿಂದ ಬರೀ 15ರಿಂದ 20 ದಿನ ಮಾತ್ರ ಯೂಸ್ ಮಾಡ್ಬೋದು. ಸೊ ನನಗೆ 1-1.5 ತಿಂಗಳವರೆಗೆ ಯೂಸ್ ಮಾಡಬೇಕು. ಸೊ ಹಾಗಾಗಿ ನಾನು ಇವತ್ತು ಒಳಕಲ್ಲಿನಲ್ಲಿ ರುಬ್ಬುತ್ತಿದ್ದೇನೆ. ದಯವಿಟ್ಟು ತಮಗೆ ಅನುಕೂಲವಾದ ರೀತಿ ರುಬ್ಬುವುದು ಒಳ್ಳೆಯದು ಫ್ರೆಂಡ್ಸ್. ನಾನು ಇವತ್ತು ಒಳಕಲ್ಲಿನಲ್ಲಿ ರುಬ್ಬೋದ್ರಿಂದ ಇದನ್ನು ಸ್ವಲ್ಪ ನಿಧಾನ ಆಗುತ್ತೆ ಫ್ರೆಂಡ್ಸ್. ಆದರೆ ಟೈಮ್ ಇದೆ ಅನ್ನೋರು ಮಾತ್ರ ಈ ರೀತಿ ಮಾಡಿ. ಟೈಮ್ ಇಲ್ಲ ನಮಗೆ ಅನ್ನೋರು ಮಿಕ್ಸಿಗೆ ಹಾಕಿ ಬೇಗ ರುಬ್ಬಿ ಬೇಗ ಮಾಡ್ಕೋಬೋದು ಫ್ರೆಂಡ್ಸ್. ನಾನು ಒಳಕಲ್ಲಿನಲ್ಲಿ ರುಬ್ತಿರೋದ್ರಿಂದ ಒಣಮೆಣಸು ಮತ್ತು ಒಣಮೆಣಸಿನ ಹಣ್ಣನ್ನು ಹಾಕಿ ಸ್ವಲ್ಪ ಹೊತ್ತು ರುಬ್ಬೋದು. ನಂತರ ಅದಕ್ಕೆ 4 ಚಮಚ ಉಪ್ಪನ್ನು ಹಾಕಿ ರುಬ್ಬೋದು. ಸ್ವಲ್ಪ ಒಂದು 5 ನಿಮಿಷಗಳ ಕಾಲ ಹೀಗೆ ರುಬ್ತಾ ಇದ್ದರೆ ಫ್ರೆಂಡ್ಸ್, ಅದ ನಂತರ ಅದಕ್ಕೆ 3 ಬೆಳ್ಳುಳ್ಳಿಯನ್ನು ಹಾಕಿ ನುಣ್ಣಗೆ ರುಬ್ಬುವುದು. ಈ ರೀತಿ ಒಂದು 5-10 ನಿಮಿಷಗಳ ಕಾಲ ನುಣ್ಣಗೆ ರುಬ್ಬುವುದು. ಈ ರೀತಿ ನುಣ್ಣಗೆ ರುಬ್ಬೋದ್ರಿಂದ ನುಣ್ಣಗೆ ಆಗೋವರೆಗೆ ರುಬ್ಬುವುದು ಫ್ರೆಂಡ್ಸ್. ನಂತರ ಒಂದು ಸ್ಟೋರೇಜ್ ಬಾಕ್ಸ್ಗೆ ಹಾಕಿ ಎತ್ತಿ ಇಡುವುದು. ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೇಗಿದೆ ಅಂತ ಕಾಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ದಯವಿಟ್ಟು ನಮಸ್ಕಾರ.